टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಶ್ಮೀರ ಅಂದ್ರೆ ಹಸಿರು ಕಾನನದ ನಡುವಿನ ಹಿಮ ಪರ್ವತ. ಕಣಿವೆಗಳ ನಡುವೆ ಜುಳು ಜುಳು ನೀರು ಹರಿತಾ ಇದ್ರೆ ಪ್ರವಾಸಿಗರ ಮನಸ್ಸಿಗೆ ಅದೇ ಕಚ್ಚಗುಳಿ. ಆದರೆ ಇಂತಹ ಪ್ರವಾಸಿ ತಾಣ ಇದೀಗ ಭಯದ ಕೂಡಾಗಿದೆ. ಕಾಶ್ಮೀರಕ್ಕೆ ಹೋಗಲು ಜನ ಹಿಂದೇಟು ಹಾಕಿ ಬುಕಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಉಗ್ರರ ಅಟ್ಟಹಾಸದ ಬಳಿಕ ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಸಿಕೊಳ್ಳುವ ಕಾಶ್ಮೀರಕ್ಕೆ ಯಾವೊಬ್ಬ ಪ್ರವಾಸಿಗನೂ ತೆರಳಲು ಮನಸ್ಸು ಮಾಡಿಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಬುಕಿಂಗ್ ಮಾಡಿದವರು ಕೂಡ ಕ್ಯಾನ್ಸಲ್ ಮಾಡುತ್ತಿದ್ದಾರೆ. 90% ಪ್ರವಾಸಿಗರು ಕಾಶ್ಮೀರ ಟ್ರಿಪ್ ಕ್ಯಾನ್ಸಲ್ ಮಾಡಿರುವುದು ಗೊತ್ತಾಗಿದೆ. ಆನ್ಲೈನ್ ಟಿಕೆಟ್ ಬುಕಿಂಗ್ನಲ್ಲಿ ಕಾಶ್ಮೀರ ಪ್ರವಾಸದ ಟಿಕೆಟ್ ಕ್ಯಾನ್ಸಲ್ ಮಾಡೋರ ಸಂಖ್ಯೆ ಏರಿಕೆಯಾಗಿದೆ. ಇನ್ನು ಬುಕಿಂಗ್ ಕ್ಯಾನ್ಸಲ್ ಆದ್ರೂ ರೀಫಂಡ್ಗೆ ಕೆಲ ಏಜೆನ್ಸಿಗಳು ಹಿಂದೇಟು ಹಾಕ್ತಿರೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಕಳೆದ 3 ವರ್ಷಗಳಲ್ಲಿ ಕಾಶ್ಮೀರ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿತ್ತು. 2022ರಲ್ಲಿ 1,88,00,000 ಪ್ರವಾಸಿಗರು ಕಾಶ್ಮೀರಕ್ಕೆ ಕಾಲಿಟ್ರೆ 2023ರಲ್ಲಿ 2,11,00,000ಕ್ಕೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿತ್ತು. ಇನ್ನು ಕಳೆದ ವರ್ಷ 2,36,00,000 ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದು ಹೋಗಿದ್ದಾರೆ. ಆದ್ರೀಗ ಹಿಂದೇಟು ಹಾಕ್ತಿದ್ದು ಮೇಕ್ ಮೈ ಟ್ರಿಪ್, ಕ್ಲಿಯರ್ ಟ್ರಿಪ್, ಗೋ ಐಬಿಬೋ ಅನ್ನೋ ಬುಕಿಂಗ್ ಸಂಸ್ಥೆಗಳಿಗೂ ಬಿಸಿ ತಟ್ಟಿದೆ. ಇನ್ನು ಶ್ರೀನಗರ ಫ್ಲೈಟ್ ಬುಕಿಂಗ್ ಕ್ಯಾನ್ಸಲ್ ಮಾಡೋರಿಗೆ ಶುಲ್ಕ ಇಲ್ಲ ಅಂತ ಏರ್ ಇಂಡಿಯಾ ಹೇಳಿದೆ. ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಒಂದಿಷ್ಟು ಹಣ ವಸೂಲಿ ಮಾಡ್ತಾ ಇದ್ರು. ಆದ್ರೆ ಏಪ್ರಿಲ್ 30ರವರೆಗೂ ಫ್ರೀ ಕ್ಯಾನ್ಸಲ್ಗೆ ಏರ್ ಇಂಡಿಯಾ ಅವಕಾಶ ನೀಡಿದೆ. ಇನ್ನು ಕಾಶ್ಮೀರ ಟ್ರಿಪ್ ಕ್ಯಾನ್ಸಲ್ ಮಾಡ್ತಿರೋ ಪ್ರವಾಸಿಗರು ಮತ್ತೊಂದು ಮೌಂಟೇನ್ ರಾಜ್ಯ ಹಿಮಾಲಯದ ಕಡೆ ತಿರುಗಿದ್ದಾರೆ. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಇನ್ನು ವಿಮಾನಯಾನ ಸಂಸ್ಥೆಗಳು ಪ್ರವಾಸಿಗರಿಗೆ ನೆರವಾಗ್ತಿವೆ. ಕಾಶ್ಮೀರದ ಶ್ರೀನಗರದಿಂದ ದೆಹಲಿ ಹಾಗೂ ಮುಂಬೈಗೆ ಏರ್ ಇಂಡಿಯಾ ಸಂಸ್ಥೆ 2 ಹೆಚ್ಚುವರಿ ವಿಮಾನಗಳ ಹಾರಾಟವನ್ನ ಆರಂಭಿಸಿದೆ. ಈ ಮೂಲಕ ಪ್ರವಾಸಿಗರು ತಮ್ಮ ತಮ್ಮ ಊರುಗಳಿಗೆ ತೆರಳಲು ನೆರವಾಗಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.